ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈ ರುಚಿ. ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಸಮಸ್ಯೆ ಆಗ್ತಿದೆ, ಸ್ಕಿನ್ ಟೋನ್ ತುಂಬ ರಫ್ ಅನ್ನಿಸ್ತಾ ಇದೆ, ರಿಂಕಲ್ಸ್ ಜಾಸ್ತಿ ಇದೆ ಅಂಥವರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ಯಾಕಂದರೆ ಅಂತಹ ಸ್ಪೆಷಾಲಿಟಿ ಈ ಉಂಡೆನಲ್ಲಿದೆ. ಎಸ್, ಏನಪ್ಪ ಇದ್ರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾನಿವತ್ತೊಂದು ಸ್ಪೆಷಲ್ ಲಡ್ಡುನ ಮಾಡ್ತಾಯಿದ್ದೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಈ ಲಡ್ಡುನ ಪ್ರಿಪೇರ್ ಮಾಡ್ಬೋದು, ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ಲಡ್ಡು ಪ್ರಿಪೇರ್ ಮಾಡೋದಕ್ಕೆ ನಾನು 1 ಬಟ್ಲಷ್ಟು ಪಂಪ್ಕಿ ಕಲ್ಲಂಗಡಿ ಬೀಜ, 1 ಬಟ್ಲಷ್ಟು ಸೂರ್ಯಕಾಂತಿ ಬೀಜ, 1 ಬಟ್ಲಷ್ಟು ಕುಂಬಳ ಬೀಜ, 1 ಬಟ್ಲಷ್ಟು ಬಾದಾಮಿ, ಒಂದು ಸ್ವಲ್ಪ ಅಗಸೆ ಬೀಜನ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ, ಹತ್ತತ್ರ ಒಂದು ಅರ್ಧ ಕೆಜಿಗಿಂತನೂ ಜಾಸ್ತಿಯಷ್ಟು ಕಡಲೆ ಬೀಜ, 1 ಬೌಲಷ್ಟು ಒಣದ್ರಾಕ್ಷಿ ಮತ್ತು 1/4 ಕೆಜಿಯಷ್ಟು ಖರ್ಜೂರ, ಇದನ್ನು ತೊಗೊಂಡು ಈ ರೀತಿ ಬಿಡಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿರುವಂಥದ್ದು. ನೆಕ್ಸ್ಟು ಖರ್ಜೂರ ಆದ ನಂತರ ನಾನು ಇದಕ್ಕೆ ಮಖಾನನ ಆ್ಯಡ್ ಮಾಡ್ತಾಯಿದ್ದೀನಿ. ಮಖಾನ ಅಂತೂ ಹೈಯೆಸ್ಟ್ ರಿಚ್ ಇನ್ ಕ್ಯಾಲ್ಶಿಯಂ, ಹಾಗಾಗಿ ಇದ್ರ ಜೊತೆಗೆ ನಾನು ಕಪ್ಪು ಎಳ್ಳನ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಪ್ರಿಫರಬ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತ ವಿಡಿಯೋ ಮಾಡಿರೋವಂಥದ್ದು. ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ಆರಾಮಾಗಿ ತಿನ್ಬೋದು. ಬಟ್ ಆಪ್ಷನಲಿ ನೀವು ಏನು ಕಪ್ಪು ಎಳ್ಳಿದೆ ಮತ್ತು ಅಗಸೆ ಬೀಜ ಇದೆ, ಅದನ್ನು ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಕೆಲವರು ಅದನ್ನು ಹೀಟ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ಐಟಮ್ಸ್ನ ತೊಗೊಂಡು ಫ್ರೈಯಿಂಗ್ ಪಾನ್ಗೆ ಹಾಕ್ಕೊಂಡು ಲೈಟಾಗಿ ಸಿಮ್ ಫ್ಲೇಮಲ್ಲಿ ನಿಧಾನವಾಗಿ ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಏಕೆಂದರೆ ತುಂಬ ಜಾಸ್ತಿ ಫ್ಲೇಮ್ ಕೊಟ್ಬಿಟ್ರೆ ತುಂಬ ಸೀದೋದಂಗೆ ವಾಸನೆ ಬರುತ್ತೆ. ಹಾಗಾಗಿ ಎಲ್ಲನೂ ಹುರ್ಕೊಂಡು ಮಖಾನದಿಂದ ಹಿಡಿದು ಎಲ್ಲದು, ಅಂದರೆ ಸ್ವಲ್ಪ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ಹೋಗಬೇಕು, ಆ ರೀತಿ ಹುರ್ಕೊಬೇಕು. ಈ ರೀತಿ ಎಲ್ಲ ಹುರ್ಕೊಂಡಾಗ ನಮಗೆ ಒಂದು ಒಳ್ಳೆ ಅಥೆಂಟಿಕ್ ಟೇಸ್ಟ್ನ ಕೊಡುತ್ತೆ ಈ ಉಂಡೆ ತಿನ್ನೋದ್ರಿಂದ. ಸೊ ಈ ಉಂಡೆ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆರೋಗ್ಯ ಅಂತೂ ತುಂಬ ಚೆನ್ನಾಗಾಗುತ್ತೆ. ಹೇರ್ ಫಾಲ್ ಸಮಸ್ಯೆ ಕಮ್ಮಿ ಆಗುತ್ತೆ, ಸ್ಕಿನ್ ಟೋನ್ ತುಂಬ ಚೆನ್ನಾಗಾಗುತ್ತೆ, ಮತ್ತು ಒಂದೊಂದರಲ್ಲೂ ಒಂದೊಂದು ಸ್ಪೆಷಲ್ ಗುಣಗಳಿರೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಪ್ರತಿದಿನ ನಾವು ಡ್ರೈ ಫ್ರೂಟ್ಸ್ ಎಲ್ಲದನ್ನು ನೆನೆಸಿ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಬೇಕಿದ್ದರೆ ಈ ಉಂಡೆನ ಮಾಡಿಕೊಂಡು ಪ್ರತಿದಿನ 1 ಅಥವಾ 2 ಉಂಡೆನ ತಿನ್ನೋದ್ರಿಂದ ನಮಗಂತೂ ಒಂದು ಪೋಷಕಾಂಶಗಳ ಆಗಾರ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ನಾನು ಕಂಪ್ಲೀಟ್ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡು ಈ ರೀತಿ ತುರ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಡೇಟ್ಸ್ನೂ ಕೂಡ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸೊ ನೋಡಿ, ಬೆಲ್ಲನ ತೊಗೊಂಡು ಒಂದು ಫ್ರೈಯಿಂಗ್ ಪಾನ್ಗೆ ಹಾಕಿಬಿಟ್ಟು ಅದಕ್ಕೊಂದು 2 ಏಲಕ್ಕಿ ಹಾಕಬೇಕು ಫ್ಲೇವರ್ಗೋಸ್ಕರ. ಸ್ವಲ್ಪ ಚೆನ್ನಾಗಿ ಕರಗೋದಕ್ಕೆ ಬಿಡಬೇಕು. ಸೊ ಇದು ಎಷ್ಟು ಕರಗಬೇಕು ಅಂತ ಹೇಳಿದ್ರೆ, ತುಂಬ ಗಟ್ಟಿಯಾಗಿ ನಿಮಗೆ ಎಳೆ ಬರಬಾರ್ದು. ಲೈಟಾಗಿ ಒಂಚೂರು ಅಂಟೋ ಥರ ಎಳೆ ಥರ ಬಂದರೆ ಸಾಕು. ಬೇಯುವಾಗ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೇಕು. ತುಪ್ಪನ ತುಂಬ ಜಾಸ್ತಿ ಬೇಯೋ ಟೈಮಲ್ಲಿ ಹಾಕಬಾರ್ದು, ಲೈಟಾಗಿ ಬೆಂದಿರೋ ಟೈಮಲ್ಲಿ ಹಾಕಬೇಕು. ಆವಾಗ ತುಪ್ಪದ ಫ್ಲೇವರ್ ಕೂಡ ಉಂಡೆನಲ್ಲಿ ತುಂಬ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಒಂದು ಸಲ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಿದ್ದು ನೋಡಿದಾಗ ಲೈಟಾಗಿ, ಅಂದರೆ ಒಂಚೂರು ಅಂಟ್ತಿದೆ ಅಂತ ಅನ್ನುವಾಗ ನೀವು ಏನು ಪೌಡ್ರ್ ಮಾಡ್ಕೊಂಡಿರ್ತೀವಿ ಡ್ರೈ ಫ್ರೂಟ್ಸು ಮಿಕ್ಸರಲ್ಲಿ, ಆ ಪೌಡ್ರ್ ಮಾಡ್ಕೊಂಡಿರೋಂಥ ಪೌಡ್ರೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಹದಕ್ಕೆ ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಅನ್ನುವಾಗ ಏನು ನಾವು ಎತ್ತಿಟ್ಕೊಂಡಂತಹ ರೈಸಿನ್ಸ್ ಅಂತ ಅಂದರೆ ಒಣದ್ರಾಕ್ಷಿ, ಮತ್ತು ನಾನು ಇದನ್ನು ಕ್ಯಾನ್ಬೆರಿ ಹಾಕ್ತಾಯಿದ್ದೀನಿ. ಸೊ ಕ್ಯಾನ್ಬೆರಿ ಮತ್ತು ಖರ್ಜೂರ ಇಷ್ಟನ್ನು ಏನಿರುತ್ತೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದು ಅಷ್ಟೇ. ಇಷ್ಟು ಮಾಡಿದ್ರಂತೂ ಅದ್ಭುತವಾಗಿರುತ್ತೆ ರುಚಿಯಂತೂ. ಚಿಕ್ಕ ಮಕ್ಕಳಿಗೆ, ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಸ್ಕೂಲಿಗೆ ಕೊಟ್ಟು ಕಳಿಸ್ಬೋದು. ಮನೆಗೆ ಬಂದ ತಕ್ಷಣ ಅದನ್ನೇ ಸ್ನ್ಯಾಕ್ಸ್ ಅಂತ ಹೇಳಿ ತಿನ್ನೋದಕ್ಕೆ ಕೂಡ ಕೊಡ್ಬೋದು. ಇನ್ನು ಪ್ರೆಗ್ನೆಂಟ್ ಲೇಡೀಸ್ ಕೂಡ ಆರಾಮಾಗಿ ತಿನ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.